ಹಾಯ್ ಎವ್ರಿವನ್, ನೋಡ್ರಿ ಈ ವಿಡಿಯೋದಲ್ಲಿ ಕಂಟಿನ್ಯೂಷನ್ ಮಾಡ್ಕೊಂತ ಹೋಗೋಣ. ಸೈನ್ಸ್ ಪಾರ್ಟ್ ಡಿಸ್ಕಷನ್ ಮಾಡಕತ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದ್ ಚಾನಲ್ ಐತಾ ಮಲ್ಲಿಕಾರ್ಜುನ್ ಕಿಲ್ಲೆದಾರ್ ಅಂತಂದ ಹೇಳಿ, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಎಕ್ಸಾಮ್ಸ್ ಗಳಿಗೆ ನಿಮ್ಗೆ ವಿಡಿಯೋಸ್ ಗಳು ಸಿಗ್ತಾವ. ಆಲ್ಮೋಸ್ಟ್ 1200 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಅದರಲ್ಲಿ ಸಬ್ಸ್ಕ್ರೈಬ್ ಆಗ್ರಿ. ಅದು 1 ಲಕ್ಷ ನಿಯರ್ ಬಂದೈತೆ, 1 ಲಕ್ಷ ಆಗಿಲ್ಲ. ಅದನ್ನ 1 ಲಕ್ಷ ಮಾಡಿಬಿಡ್ರು. ಎಸ್, ಈಗ ನಾವು ಕಂಟಿನ್ಯೂಷನ್ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ನಾವು ಗಿಡಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಸರ್, ಈ ತರ ಗಿಡಗಳು ಇರ್ತಾವ್ರಿ, ಸಣ್ಣ ಸಣ್ಣ ಮರಗಳು. ಅದಾದ ನಂತರ ಅವು ನೈಟ್ರೋಜನ್ ಏನೋ ಹೇಳ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಏನ್ ಹೇಳ್ದೆ ಅಂತಂದ್ರೆ ಸರ್, ಜೋಳ, ಅದಾದ ನಂತರ ನೆಕ್ಸ್ಟ್ ಮೆಕ್ಕೆಜೋಳ, ಆಮೇಲೆ ಭತ್ತ, ಇಂಥವೆಲ್ಲ ನಾವು ಎಲ್ಲ ಬೆಳೆದ್ವಿ ಅಂತಂದ ಹೇಳಿದ್ರೆ ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಅನ್ನ ಹೀರ್ಕೊಂಡ್ ಬಿಡ್ತಾವ್ರಿ. ಅವಾಗ ಮಣ್ಣಿನ ಫಲವತ್ತತೆ ಕಮ್ಮಿ ಆಗತ್ತೆ. ಇನ್ನೇನ್ ಮಾಡ್ಬೇಕು? ಸೊ ಅದಕ್ಕೋಸ್ಕರ ಬೆಳೆಗಳನ್ನ ಪರಿವರ್ತನೆ ಮಾಡ್ತಿರ್ತಾರ. ಒಂದ್ಸರಿ ಇವುಗಳನ್ನ ಬೆಳೆದ್ರೆ ಇನ್ನೊಂದ್ಸರಿ ದ್ವಿದಳ ಧಾನ್ಯಗಳನ್ನ ಬೆಳಿತಿರ್ತಾರ. ಯಾಕಂತಂದ ಹೇಳಿದ್ರ ಆ ದ್ವಿದಳ ನಾಣ್ಯಗಳೇನಂದ್ರ ಬೆಳೆಗಳೇನ್ ಮಾಡ್ತಾವ ಅಂದ್ರ ನೈಟ್ರೋಜನ್ ಅನ್ನ ಭೂಮಿಗೆ ಬಿಡ್ತಾವ. ಅವಾಗ ಭೂಮಿಗೆ ಏನಾಗತ್ತ, ಮತ್ ನೈಟ್ರೋಜನ್ ಸಿಗತ್ತ, ಫಲವತ್ತತೆ ಜಾಸ್ತಿ ಆಗತ್ತ. ಸೊ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದ್ರಕ್ಕ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಬ್ಯಾಕ್ಟೀರಿಯಾ ಯಾವ್ದಂತಂದ ಹೇಳಿದ್ರ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತಂದ ಹೇಳ್ತೀವಿ. ಸೊ ಈ ತರ ದ್ವಿದಳ ಧಾನ್ಯಗಳು ಇಲ್ಲಿ ನೋಡತ್ತೀರಿ, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಈ ತರ ದ್ವಿದಳ ಧಾನ್ಯಗಳಲ್ಲಿ ಅವುಗಳ ಬೇರುಗಳಲ್ಲಿ ಗಂಟಿರ್ತಾವ. ಈ ತರದ್ ನಾಳೆ ಐತಂತಂದ ಹೇಳಿದ್ರೆ, ಈ ತರ ಬೇರ್ ಐತಂತ ಅನ್ಕೊಂಡ್ರೆ ಇಲ್ಲಿ ಗಂಟುಗಳಿರ್ತಾವ. ಈ ಗಂಟುಗಳಲ್ಲಿ ಏನಿರುತ್ತೆ ಅಂತಂದ ಹೇಳಿದ್ರೆ ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಈ ಸಸ್ಯಗಳೇನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ತಗೊಳಂಗಿಲ್ಲ. ಹಂಗ ತಗೊಳ್ಳೋದಾಗಿದ್ರೆ ಹೆಂಗೆಂಗೋ ಬೆಳಿತಿದ್ವು, ಆಕಾಶದೆತ್ತರವಾಗಿ ಬೆಳಿತಿದ್ವು. ಹಂಗ ಆಗಂಗಿಲ್ಲ. ನೈಟ್ರೋಜನ್ ಅನ್ನ ಅವು ತಗೊಳಕ್ ಬರಂಗಿಲ್ಲ. ಅವು ಏನ್ ಮಾಡ್ತಾವ ಅಂತಂದ ಹೇಳಿದ್ರೆ ಈ ನೈಟ್ರೋಜನ್ ಅನ್ನ ತಗೊಳ್ಬೇಕಂತಂದ ಹೇಳಿದ್ರೆ ಈ ರೈಜೋಬಿಯಂ ಅನ್ನೋ ಬ್ಯಾಕ್ಟೀರಿಯಾ ಇಲ್ಲಿರುತ್ತಲ್ಲ, ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಇದು ಹೀರ್ಕೊಳತ್ತ. ಅಂದ್ರ ತನ್ನ ಉಸಿರಾಟ ಕ್ರಿಯೆಯಲ್ಲಿ ತಗೊಂಡು ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡತ್ತಂತಂದ್ರೆ ತನ್ನ ಗಂಟುಗಳಲ್ಲಿ, ಬೇರಿನ ಗಂಟುಗಳಲ್ಲಿ ಏನ್ ಮಾಡತ್ತಂದ್ರ ನೈಟ್ರೋಜನ್ ಅನ್ನ ಕನ್ವರ್ಟ್ ಮಾಡಿ ಏನಂತಂದ ಹೇಳಿ ಕನ್ವರ್ಟ್ ಮಾಡತ್ತ, ನೈಟ್ರೇಟ್ಸ್ ಗಳಾಗಿ ಕನ್ವರ್ಟ್ ಮಾಡತ್ತ. ಇದನ್ನ ತುಂಬಾ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ. ನೈಟ್ರೋಜನ್, ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡುತ್ತ ಯಾವುದು? ರೈಸೋಬಿಯಂ ಬ್ಯಾಕ್ಟೀರಿಯಾ. ಈ ನೈಟ್ರೇಟ್ ಗಳು ಏನ್ ಮಾಡ್ತಾವ ಅಂದ್ರೆ ಬೇರಿನ ಮುಖಾಂತರ ಹೋಗ್ಬಿಡ್ತಾವ. ಈಗ ನಾವ್ ಹೇಳ್ತೀವಲ್ಲ, ಸರ್ ನಮ್ಗ ಈಗ ಪ್ರೋಟೀನ್ ಗಳೆಲ್ಲ ಡೈರೆಕ್ಟ್ ಆಗಿ ತಿನ್ನಾಕ್ ಬರಂಗಿಲ್ರಿ. ಈಗ ನೋಡ್ರಿ, ರೊಟ್ಟಿ ಹಿಟ್ಟಿರತ್ತ, ಅದನ್ನ ತಿನ್ನಾಕ್ ಬರಂಗಿಲ್ಲ. ಅವ್ವ ಏನ್ ಮಾಡ್ತಾಳ, ಅದನ್ನ ರೊಟ್ಟಿ ಮಾಡ್ತಾಳ, ಅವಾಗ ನಾವು ತಿಂತೀವಲ್ಲ. ಸೇಮ್ ಹಂಗ ಗಿಡಗಳಿಗೆ ನೈಟ್ರೋಜನ್ ತಿನ್ನಾಕ್ ಬರಂಗಿಲ್ಲ. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡತ್ತ, ಅವು ತಿನ್ನುವಂತಹದೇನ ನೈಟ್ರೇಟ್ ಗಳಾಗಿ ಕನ್ವರ್ಟ್ ಮಾಡುತ್ತೆ. ಇವುಗಳನ್ನ ಏನ್ ಮಾಡ್ತಾವ ಗಿಡಗಳು ಬೇರುಗಳಿಂದ ಹೀರ್ಕೊಂಡು ಅದು ಎಲೆಗಳಿಗೆ ಹೋಗಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಾಗಿ ಆಹಾರ ತಯಾರಾಗಿ ಎಲ್ಲಾ ಕಡೆ ಪೋಷಕಾಂಶಗಳು ಹೋಗಿ ಬೆಳವಣಿಗೆ ಆಗತ್ತೆ. ಸೊ ಇದು ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್. ಇದನ್ನ ನೈಟ್ರಿಫಿಕೇಶನ್ ಅಂತಾನು ಕೂಡ ಕರಿತೀವಿ. ಬಟ್ ಅದೆಲ್ಲ ಬೇಡ ನಮ್ಗೆ ಇವಾಗ. ಅವುಗಳನ್ನ ನೆಕ್ಸ್ಟ್ ನೋಡೋಣ. ಇಲ್ಲಿ ನೈಟ್ರೋಜನ್ ಇದ್ದದ್ದು ನೈಟ್ರೇಟ್ ಗಳಾಗಿ ಕನ್ವರ್ಟ್ ಆಗತ್ತ. ಇದನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೋಬೇಕು. ಕ್ಲಿಯರ್? ಸರ್, ಹಿಂಗ್ಯಾಕ್ ಆಗತ್ರಿ? ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ ಹೇಳಿ. ಸೊ ಇದನ್ನ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ ಇವಾಗ. ಈಗ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡತ್ತ ಸರ್, ನೈಟ್ರೋಜನ್ ಅನ್ನ ನೈಟ್ರೇಟ್ ಗಳಾಗಿ ಯಾವ್ದಕ್ ಕೊಡುತ್ತ? ನೈಟ್ರೇಟ್ ಗಳಾಗಿ ಗಿಡಗಳಿಗೆ ಒದಗಿಸುತ್ತ. ಅವಕ್ಕೆ ಏನ್ ಬೇಕಲ್ಲ ಪೋಷಕಾಂಶಗಳು ನೈಟ್ರೇಟ್ ಗಳಾಗಿ ಒದಗಿಸುತ್ತೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಈ ಬೇರುಗಳ ಗಂಟುಗಳಲ್ಲಿ ಇರುತ್ತಲ್ಲ, ಇವುಗಳಿಗೆ ಏನ್ ಬೇಕು? ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಅವುಗಳಿಗೆ ಬದುಕಬೇಕಂತಂದ್ರೆ ಆಹಾರ ಬೇಕು. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ನೈಟ್ರೋಜನ್ ತಗೊಂಡು ಬದುಕಂಗಿಲ್ಲ. ಅದಕ್ಕಂತಂದ ಹೇಳಿ ಸಪರೇಟ್ ಆಗಿ ಆಹಾರ ಬೇಕು. ಅವಾಗ ಈ ಗಿಡ ಏನ್ ಮಾಡತ್ತ, ತನ್ನ ಎಲೆಗಳಲ್ಲಿ ತಯಾರಿಸಿದಂತ ಆಹಾರವನ್ನ ಏನ್ ಮಾಡತ್ತ, ಈ ಬ್ಯಾಕ್ಟೀರಿಯಾಗಳಿಗೆ ಕೊಡುತ್ತ. ಈಗ ನೋಡ್ರಿ, ಈಗ ಸಸ್ಯ ಏನ್ ಮಾಡತ್ತ ಅಂತಂದ್ರೆ ಆಹಾರವನ್ನ ಯಾವ್ದಕ್ ಕೊಡುತ್ತ? ರೈಸೋಬಿಯಂ ಬ್ಯಾಕ್ಟೀರಿಯಾ ಕೊಡುತ್ತೆ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಅದಕ್ಕೆ ರಿಟರ್ನ್ ಆಗಿ ಏನ್ ಕೊಡುತ್ತೆ? ನೈಟ್ರೇಟ್ ಅನ್ನ ಕೊಡುತ್ತೆ. ಸೊ ಈ ತರ ಒಂದು ಹೊಂದಾಣಿಕೆಯ ಜೀವನವನ್ನ ನಾವು ಮಿಶ್ರ ಜೀವನ ಅಥವಾ ಸಹಜೀವನ, ಕನ್ನಡದಾಗ ಸಹಜೀವನ ಅಂತ ಕರಿತೀವಿ. ಅಥವಾ ಇಂಗ್ಲಿಷ್ನ್ಯಾಗ ಅದನ್ನ ಸಿಂಬಯೋಟಿಕ್ ಅಂತಂದ ಹೇಳಿ ಕರಿತೀವಿ. ಇಂಗ್ಲಿಷ್ನ್ಯಾಗ ನೆನ್ಪಿಟ್ಕೊಡ್ರಿ, ಸಿಂಬಯೋಟಿಕ್ ರಿಲೇಶನ್ಶಿಪ್ ಅಂತಂದ ಹೇಳಿ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಒಂದಕ್ಕೊಂದು ಹೊಂದಾಣಿಕೆಯಾಗಿ ಬದುಕೋದು ಸಿಂಬಯೋಟಿಕ್. ಇವನ್ ನಾವು ಗಂಡ ಹೆಂಡತಿ ಲವರ್ಸ್ ಆಗಿರ್ಬೋದು, ನಾವು ಎಲ್ಲ ಹೆಂಗ್ ಬದುಕ್ಬೇಕಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಬದುಕ್ಬೇಕು. ಇಲ್ಲ ಅಂತಂದ್ರೆ ತ್ರಾಸ ಬಾಳ ಆಗುತ್ತೆ. ಅದು ಯಾರಿಗ್ ತ್ರಾಸ ಆಗುತ್ತೆ ಅವ್ರನ್ನ ಕೇಳ್ಬೇಕು. ನಮಗೆಲ್ಲ ಅಂತ ಇನ್ನ ಅನುಭವ ಇಲ್ಲ, ಮುಂದೆ ಆಗ್ಬೋದೇನೋ. ಎಸ್, ಸಿಂಬಯೋಟಿಕ್ ಜೀವನ ಅಂತಂದ ಹೇಳ್ತೀವಿ. ಪಾಯಿಂಟ್ ಕ್ಲಿಯರ್ ಐತೆ ಎಲ್ರಿಗೂ? ಈ ಆಹಾರ ಅಂತಂದ್ರೆ ಸರ್ ಏನ್ ಕೊಡುತ್ತ ಕಂಪ್ಲೀಟ್ ಆಗಿ? ಸರ್, ಕಾರ್ಬೋಹೈಡ್ರೇಟ್ಸ್ ಗಳು ಅಂತಂದ ಹೇಳ್ತೀವಿ. ಈ ಬ್ಯಾಕ್ಟೀರಿಯಾಗಳು ಬದುಕ್ಬೇಕಂತಂದ ಹೇಳಿದ್ರೆ ಅವು ಕಾರ್ಬೋಹೈಡ್ರೇಟ್ಸ್ ಗಳು ಬೇಕು. ಅದು ಆಹಾರದಲ್ಲಿರುತ್ತೆ. ಈಗ ನನಗ್ ಹೇಳ್ರಿ, ತುಂಬಾ ಇಂಪಾರ್ಟೆಂಟ್. ಇಲ್ಲೇ ಡಿಸ್ಕಷನ್ ಮಾಡ್ಬಿಡ್ನು, ಕ್ಲಿಯರ್ ಆಗಿಬಿಡ್ಲಿ ಅವನು ಒಂದ್ ಪಾಯಿಂಟ್ ಇಲ್ಲೇ.
ಈ ತರ ಗಿಡ ಇರತ್ರಿ. ಸೊ ಈ ಗಿಡಗಳಿಗೆ ಬೇರಿನ ಮೂಲಕ ಏನು ನೀರು, ಅದನ್ನ H2O ಅಂತ ಕರಿತೀವಲ್ಲ ಅದು. ಅದಾದ ನಂತರ ನೆಕ್ಸ್ಟ್ ಪೋಷಕಾಂಶಗಳು ಅಂದ್ರೆ ಯಾವ್ಯಾವು? NPK ಅಂತ ಅನ್ಕೊಳ್ಳೋಣ. NPK ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಈಗ ನಾರ್ಮಲ್ ಆಗಿ ರೈಸೋಬಿಯದಿಂದ ಅದು ಸಾರಜನಕ ಆಗಿರ್ಬೋದು, ಎಲ್ಲಾ ತರದ ಪೋಷಕಾಂಶಗಳು ಈಗ ಎಲ್ಲಿಗೆ ಹೋಗ್ಬೇಕು? ಗಿಡಗಳ ಮೂಲಕ. ಅದು ಎಲ್ಲಿಗೆ ಹೋಗ್ಬೇಕಂದ್ರೆ ಎಲೆಗಳಿಗೆ ಹೋಗ್ಬೇಕಲ್ಲ, ಪ್ರತಿಯೊಂದು ಎಲೆಗಳಿಗೆ. ಈ ತರ ಸಾಗಿಸುವಂತ ನೀರು ಪೋಷಕಾಂಶಗಳನ್ನ ಸಾಗಿಸುವಂತಹ ಒಂದು ಅಂಗಾಂಶ ಯಾವುದು ಅಂತ ಕ್ವಶನ್ ಕೇಳಿದ್ರಂದ್ರೆ ಯಾವ ಅಂಗಾಂಶ ಹೇಳ್ಬೇಕು ಸರ್? ಝೈಲಮ್ ಅಂತಂದ ಹೇಳ್ತೀವಿ. ಝೈಲಮ್ ಅನ್ನೋ ಒಂದು ಅಂಗಾಂಶ ಏನ್ ಮಾಡುತ್ತೆ? ನೀರು ಮತ್ತು ಪೋಷಕಾಂಶಗಳನ್ನ ಸರಬರಾಜು ಮಾಡುತ್ತೆ. ಸರ್ ಇವಾಗ ಇನ್ನೊಂದು ಕೇಳ್ತೀವಲ್ರಿ, ಇನ್ನೊಂದ್ ಏನಂತಂದ್ ಹೇಳಿದ್ರ, ಈ ತರ ಗಿಡ ಐತ್ರಿ. ಸೊ ಈ ಗಿಡಗಳ ಎಲೆಗಳಲ್ಲಿ ಏನಾಗಿರತ್ತ ಅಂತಂದ್ ಹೇಳಿದ್ರ ಆಹಾರ ತಯಾರಾಗಿರತ್ತ. ಆ ಆಹಾರ ತಯಾರಾಗೋದನ್ನ ನಾವ್ ಏನಂತ ಕರಿತೀವ್ರಿ ಸರ? ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಅಂತ ಕರಿತೀವ್ರಿ. ದ್ಯುತಿ ಸಂಶ್ಲೇಷಣಾ ಕ್ರಿಯೆ. ಸರ್ ಇದೇನೈತಲ್ಲ, ಇದನ್ನ ಎಲೆಯನ್ನ ನಾವು ಅಡಿಗೆ ಮನೆ ಅಂತ ಕರೆದ್ರ, ಆ ಅಡಿಗೆ ಮನೇಲಿ ಅಡಿಗೆ ಮಾಡಕಂತಂದ್ ಹೇಳಿ ಅವ್ವ ಅಂತಂದಿರ್ತಾಳ, ಇಲ್ಲ ಅಕ್ಕ ಅಂತಂದಿರ್ತಾಳ, ತಂಗಿರ್ತಾಳಲ್ಲ. ಸೊ ಅದಕ್ಕೆ ನಾವ್ ಏನಂತ ಕರಿತೀವ್ರಿ ಸರ? ಕ್ಲೋರೋಪ್ಲಾಸ್ಟ್ ಅಂತ ಕರಿತೀವ್ರಿ. ಏನಂತ ಕರಿತೀವಿ? ಕ್ಲೋರೋಪ್ಲಾಸ್ಟ್. ಇದೇನ್ ಮಾಡತ್ತಂದ್ರ ಆಹಾರ ತಯಾರು ಮಾಡತ್ತ. ಇದು ಎಲ್ಲಾ ಕಡೆಗೆ ಸರಬರಾಜು ಆಗ್ಬೇಕಲ್ಲ, ಪ್ರತಿಯೊಂದು ಕಡೆಗೆ, ಗಿಡದ ಎಲ್ಲಾ ಕಡೆಗೆ ಸರಬರಾಜು ಆಗ್ಬೇಕು. ಅಂತ ಅಂಗಾಂಶಗಳನ್ನ ನಾವೇನಂತ ಕರಿತೀವ್ರಿ ಸರ? ಫ್ಲೋಯಂ ಅಂಗಾಂಶ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ಲೋಯಂ ಅಂಗಾಂಶ ಆಹಾರವನ್ನ ಎಲ್ಲಾ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡತ್ತ. ಹಂಗಾದ್ರೆ ಈಗ ಗಿಡದ ಬೇರುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರತ್ತಲ್ಲ. ಸೊ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಆಹಾರವನ್ನ ಕಳಿಸುವಂತ ಒಂದು ಅಂಗಾಂಶ ಅದು ಕೂಡ ಫ್ಲೋಯಂ ಅಂಗಾಂಶನೇ. ಸೊ ಅದಾದ ನಂತರ ಈಗ ಅದ್ರ ಪ್ರತಿಯಾಗಿ ಹೊಟ್ಟೆ ತುಂಬಿದ ನಂತರ, ದೋಸ್ತ ನೀ ನನಗೆ ಹೆಲ್ಪ್ ಮಾಡಿದಿ, ನಾನು ನಿನಗೆ ಏನ್ ಕೊಡ್ತೇನೆ? ನೈಟ್ರೇಟ್ ಅನ್ನ ಕೊಡ್ತೀನಿ ಅಂತಂದ್ ಹೇಳ್ಬಿಟ್ಟು ನೈಟ್ರೇಟ್ ಅನ್ನ ಕೊಟ್ಟ ತಕ್ಷಣ ಯಾವ ಅಂಗಾಂಶ? ಝೈಲಂ ಅಂಗಾಂಶ ಗಿಡದ ಎಲ್ಲಾ ಗಿಡಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಪಾಯಿಂಟ್ ಕ್ಲಿಯರ್? ವೆರಿ ಗುಡ್. ಸೊ ಈ ತರ ಸಹಜೀವನ ನಡೆಸುವಂತಹ ಗಿಡಗಳು, ಅವುದ್ರಲ್ಲಿ ಏನಿರ್ತಾವ? ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿರ್ತಾವ. ಈ ತರ ಗಂಟುಗಳು ಇರ್ತಾವಲ್ಲ, ಅವುಗಳನ್ನ ನಾವು ಬೇರು ಗಂಟುಗಳು ಅಂತ ಕರಿತೀವಿ. ಸೊ ಬೇರಿನಲ್ಲಿ ಗಂಟಿರೋದ್ರಿಂದ ಬೇರು ಗಂಟುಗಳು ಅಂತ ಕರಿತೀವಿ. ಅಥವಾ ಇಂಗ್ಲಿಷ್ ನಾಗ ರೂಟ್ ನೋಡ್ಯೂಲ್ಸ್ ಅಂತ ಕರಿತೀವಿ. ರೂಟ್ ನೋಡ್ಯೂಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವು ಇಂಪಾರ್ಟೆಂಟ್. ಯಾವ್ಯಾವ್ರಿ ಸರ? ಸರಿ, ತೊಗರಿ ಆಗಿರ್ಬೋದು, ತೊಗರಿ ಬೆಳಿತಾರ ನೋಡ್ರಿ. ಅದಾದ ನಂತರ ಶೇಂಗಾ ಆಗಿರ್ಬೋದು. ಅದಾದ ನಂತರ ಬಟಾಣಿ ಗಿಡಗಳಲ್ಲಿ ಇರ್ತೀರಿ ಸರ್. ಕಡಲೆ ಗಿಡಗಳಲ್ಲಿ ಸಣ್ಣ ಸಣ್ಣ ಇರ್ತಾವ್ರಿ. ಆಮೇಲೆ ನೆಕ್ಸ್ಟ್ ಬೆಸ್ಟ್ ಎಕ್ಸಾಂಪಲ್ ಸೋಯಾಬೀನ್ ನೋಡ್ರಿ. ನೀವು ಸೋಯಾಬೀನ್ ಗಿಡಗಳನ್ನ ಕೀಳುವಾಗ ಅದು ರೈತರೆಲ್ಲ, ನಮ್ಮ ಅಪ್ಪಗಳೆಲ್ಲ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಕೀಳುವಾಗ ನಾವು ಕೀಳ್ತೀವಿ, ಅದ್ರ ಬೇರುಗಳಲ್ಲೆಲ್ಲ ಏನಂತಂದ್ರೆ ಮಣ್ಣು ಹತ್ಕೊಂಡಿರುತ್ತೆ. ನಾವು ಹಂಗ ಹೇಳ್ತೀವಿ, ಬೈತಾರ, ಮಗನ ನಿಮ್ಮವನಿಂದ ಅದನ್ನೆಲ್ಲ ಹಿಂಗ್ ಅಳಿಗಾಡ್ಸಿಡ. ಏನಂದ್ರೆ ಬೇರುಗಳಲ್ಲಿ ಏನಂತಂದ ಹೇಳಿದ್ರೆ ಇದು ಇರಬಾರ್ದು, ಮಣ್ಣು ಇರಬಾರ್ದು, ಅದನ್ನೆಲ್ಲ ಅಳಿಗಾಡ್ಸಿ ಕೆಳಗ್ ಬೀಳ್ಸ ಆಮೇಲೆ ಈಡ ಅಂತಂತ ಹೇಳ್ತಾರೆ. ಯಾಕಂತಂದ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಈ ನೇಮ್ ಗೊತ್ತಿರಂಗಿಲ್ಲ. ರೈಸೋಮಿಯಂ ಬ್ಯಾಕ್ಟೀರಿಯಾ ಆ ಬೇರುಗಳ ಗಂಟೆಗಳಲ್ಲಿ ನೈಟ್ರೇಟ್ ಇರುತ್ತ. ಆ ನೈಟ್ರೇಟ್ ಅಲ್ಲಿ ನೈಟ್ರೋಜನ್ ಇರುತ್ತೆ, ಅದು ಫಲವತ್ತತೆ ಆಗಿರುತ್ತೆ ಅಂತ ಗೊತ್ತಿರಂಗಿಲ್ಲ. ಬಟ್ ಅದ್ರ ಅವ್ರಿಗೆ ಗೊತ್ತಿರುತ್ತ ಆ ಮಣ್ಣು ತುಂಬಾ ಫಲವತ್ತತೆ ಇರುತ್ತ ಅಂತಂದ ಹೇಳಿ ಗೊತ್ತಿರತ್ತ. ಪಾಯಿಂಟ್ ಕ್ಲಿಯರ್? ಈ ತರ ನಾನು ಬಯಸ್ಕೊಂಡ, ಅದಕ್ಕ ಹೇಳ್ದ. ಇವನ್ ನೀವು ಬಯಸ್ಕೊಂಡಿರ್ತೀರಿ ಕೆಲಸ ಮಾಡೋ ಹೊಲದಾಗ, ಕರೆಕ್ಟ್ ಅಲ್ಲ? ಎಸ್, ಆ ತರ ನೆನ್ಪಿಟ್ಕೊಳ್ರಿ. ಉದ್ದಾಗಿರ್ಬೋದು, ಕಡ್ಲೆ, ಬಟಾಣಿ, ಶೇಂಗಾ, ತೊಗರಿ, ಸೋಯಾಬೀನ್, ಇವುಗಳಲ್ಲೆಲ್ಲ ಏನಂತಂದ ಹೇಳಿದ್ರ ಯಾವ ಬ್ಯಾಕ್ಟೀರಿಯಾ ಇರುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಸರ್ ಓನ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಷ್ಟೇ ಮಾಡುತ್ತೇನ್ರಿ ಅಂತಂದ ಹೇಳಿ ಇನ್ನೊಂದ್ 2-3 ಬರ್ತಾವ. ಅವುಗಳ ಹೆಸರು ಬರಿತೀನಿ ನೋಡ್ರಿ. ಅವ್ರ ಹೆಸರು ಬಹಳ ದೊಡ್ಡದಾವ. ಅಜಿಟೋ ಬ್ಯಾಕ್ಟೀರಿಯಾ ಅಂತಂದ ಹೇಳಿ, ಅಜಿಟೋ ಬ್ಯಾಕ್ಟರ್ ಅಂತಂದ ಹೇಳಿ ಒಂದು ಬರುತ್ತೆ. ಬಟ್ ಅದ್ರ ಮೇನ್ ಇಂಪಾರ್ಟೆಂಟ್ ರೈಸೋಬಿಯಂ ಬ್ಯಾಕ್ಟೀರಿಯಾ. ಇನ್ನೊಂದು ಕ್ಲೋಸ್ಟ್ರಿಡಿಯಂ ಅಂತಂದ ಹೇಳಿ ಬರುತ್ತೆ. ಕ್ಲೋಸ್ಟ್ರಿಡಿಯಂ ಅಂತಂದ ಹೇಳಿ ಈ 2 ಬ್ಯಾಕ್ಟೀರಿಯಾಗಳು ಬರ್ತಾವ. ಇವುಗಳನ್ನ ಎಲ್ಲಿ ಕೇಳಿಲ್ಲ, ಬಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ನೆನ್ಪಿಟ್ಕೊಡ್ರಿ. ಮೇನ್ ಇಂಪಾರ್ಟೆಂಟ್ ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತಂದ ಹೇಳಿ. ಸೊ ಅದಾದ ನಂತರ ಈ ದ್ವಿದಳ ಧಾನ್ಯ ಏನ್ ಬರ್ತಾವಲ್ಲ, ಈ ಸಸ್ಯಗಳನ್ನ ನಾವು ಏನಂತ ಕರಿತೀವಿ ಅಂದ್ರ ಲೆಗುಮಿನಸ್ ಸಸ್ಯಗಳು ಅಂತ ಕರಿತೀವಿ. ದ್ವಿದಳ ಅಂತ ಕೊಡಂಗಿಲ್ಲ ನಿಮಗ, ದ್ವಿದಳ ಸಸ್ಯಗಳಂದ್ರೆ ಗೊತ್ತಾಗ್ಬಿಡುತ್ತೆ. ಲೆಗುಮಿನಸ್ ಸಸ್ಯಗಳು ಅಂತಂದ್ ಹೇಳ್ಕೊಡ್ತಾರ. ಎಲ್ರೂ ಒಂದೇ, ಲೆಗುಮಿನಸ್ ಸಸ್ಯಗಳು ಅಂದ್ರೆ ಒಂದೇ, ಅದಾದ ನಂತರ ದ್ವಿದಳ ಧಾನ್ಯಗಳು ಅಂದ್ರೂ ಒಂದೇ. ಸೊ ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಬರುತ್ತಾ, ಅದನ್ನ ನಾವು ಪಶು ಸಂಗೋಪನೆ ಅಂತಂದ್ ಹೇಳಿ ಕರಿತೀವಿ. ಎಲ್ರ ಮನೆಯಲ್ಲಿ ದನಗಳಿದಾವ, ಕರೆಕ್ಟಾ? ಎಲ್ರು ಏನಂತಂದ್ರೆ ಹಾಲನ್ನ ಯೂಸ್ ಮಾಡ್ತಾರ. ಎಸ್, ಅದು ಕರೆಕ್ಟಾ? ಈಗ ನೋಡ್ರಿ, ಪಶು ಸಂಗೋಪನೆ ಅಂತಂದ್ ಹೇಳಿದ್ರೆ ಮಾನವನಿಗೆ ಅಗತ್ಯವಿರುವಂತಹ ಸಾಕು ಪ್ರಾಣಿಗಳನ್ನ ಸಾಕೊಂಡ್ ಏನ್ ಮಾಡೋದಂತಂದ್ ಹೇಳಿದ್ರ ಕೃಷಿಗೆ ಯೂಸ್ ಆಗಿರ್ಬೋದು, ಅಥವಾ ಹಾಲಿಗೆ ಯೂಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರೀಸನ್ ಯೂಸ್ ಆಗಿರ್ಬೋದು. ಸೊ ಆ ರೀತಿಯಾಗಿ ನಾವು ಪ್ರಾಣಿಗಳನ್ನ, ಸಾಕು ಪ್ರಾಣಿಗಳನ್ನ
ತಳಿಗಳನ್ನ ಅಭಿವೃದ್ಧಿ ಪಡಿಸಿ ಸಾಕೋದನ್ನ ನಾವು ಪಶು ಸಂಗೋಪನೆ ಅಥವಾ ಅನಿಮಲ್ ಹಸ್ಬೆಂಡ್ರಿ ಅಂತ ಕರಿತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಈಗ ನೋಡ್ರಿ ಎಕನಾಮಿಕ್ಸ್ ಒಳಗಡೆ, ಈಗ ನೋಡ್ರಿ ನಮ್ಮ ಭಾರತದ ಎಕನಾಮಿಕ್ಸ್ ಅಂತ ತಗೊಂಡ್ರಿ ಅಂತಂದ್ ಹೇಳಿದ್ರೆ, ಎಕನಾಮಿಕ್ಸ್ ಅಂತ ತಗೊಂಡ್ರಿ ಅಂದ್ರೆ ಇದರಲ್ಲಿ ಸೆಕ್ಟರ್ಸ್ ಗಳು ಬರ್ತಾವ. ಒಂದ್ ಯಾವ್ದ್ರಿ ಸರ್ ಪ್ರೈಮರಿ ಸೆಕ್ಟರ್ ಅಂತಂದ್ ಹೇಳಿ, ಇನ್ನೊಂದ್ ಯಾವ್ದ್ರಿ ಸೆಕೆಂಡರಿ ಸೆಕ್ಟರ್, ಇನ್ನೊಂದ್ ಯಾವ್ದ್ರಿ ಟರ್ಷರಿ ಸೆಕ್ಟರ್, ಇನ್ನೊಂದ್ ಯಾವ್ದ್ರಿ ಟರ್ಷರಿ ಅದ 4ನೇ ಸೆಕ್ಟರ್ ಅಂತಂದ್ ಹೇಳ್ತಾರೆ. ಈ ಪ್ರೈಮರಿ ಸೆಕ್ಟರ್ ಒಳಗಡೆ ಏನ್ ಬರುತ್ತಾ, ಕಚ್ಚಾ ವಸ್ತುಗಳು ರೆಡಿ ಆಗ್ತಾವ. ಯಾವ್ಯಾವ ಕಚ್ಚಾ ವಸ್ತುಗಳು? ಅದು ಕೃಷಿ ಆಗಿರ್ಬೋದ್ರಿ, ಪಶು ಸಂಗೋಪನೆ ಆಗಿರ್ಬೋದು, ಮೀನುಗಾರಿಕೆ ಆಗಿರ್ಬೋದು, ಜೇನು ಸಾಕಾಣಿಕೆ, ಏನ್ ಬೇಕಾದ ಕೃಷಿಗೆ ಸಂಬಂಧಪಟ್ಟಿರುವಂತದ್ದು ಎಲ್ಲವೂ ಎಲ್ಲಿ ಬರುತ್ತಂದ್ರ ಪ್ರೈಮರಿ ಸೆಕ್ಟರ್ ಒಳಗಡೆ ಬರುತ್ತೆ. ಇವನ್ ಪಶು ಸಂಗೋಪನೆ ಕೂಡ ಇದ್ರಲ್ಲಿ ಬರುತ್ತೆ. ಈ ಕಚ್ಚಾ ವಸ್ತುಗಳನ್ನ ಎಲ್ಲಿ ಕಳಿಸ್ತಾರ? ಸೆಕೆಂಡರಿ ಸೆಕ್ಟರ್ ಅಂದ್ರೆ ಕೈಗಾರಿಕೆಗಳಿಗೆ ಕಳಿಸ್ತಾರ. ಈ ಕೈಗಾರಿಕೆಗಳು ಏನ್ ಮಾಡ್ತಾವ? ಸಿದ್ಧ ವಸ್ತುಗಳನ್ನಾಗಿ ರೆಡಿ ಮಾಡ್ತಾವ. ಈ ಸಿದ್ಧ ವಸ್ತುಗಳನ್ನ ಎಲ್ಲಾ ಕಡೆ ಕಳಿಸ್ಬೇಕಲ್ಲ, ಇಲ್ಲಿಂದ ಕಚ್ಚಾ ವಸ್ತುಗಳನ್ನ ಕಳಿಸೋದಾಗಿರ್ಬೋದು, ಸಿದ್ಧ ವಸ್ತುಗಳನ್ನ ಎಲ್ಲಾ ಕಡೆ ಕಳಿಸೋದಾಗಿರ್ಬೋದು, ಅಲ್ಲಿ ಬರುತ್ತ ಟರ್ಸರಿ ಸೆಕ್ಟರ್ ಅಂತಂದ್ ಹೇಳಿ ಅಥವಾ ಸರ್ವಿಸ್ ಸೆಕ್ಟರ್ ಅಂತಂದ್ ಹೇಳ್ತೀವಿ. ಅದ್ರೊಳಗಡೆ ಬಸ್ ಸಂಚಾರ, ರೈಲು ಸಂಚಾರ, ವಿಮಾನ ಸಂಚಾರ, ಆಮೇಲೆ ಅದ್ರ ಜೊತೆಗೆ ಶಿಕ್ಷಣ ಆಗಿರ್ಬೋದು ಅಥವಾ ಆರೋಗ್ಯ ಅಂದ್ರೆ ಸೇವೆಗಳನ್ನ ಕೊಡುವಂತಹ ಎಲ್ಲಾ ಥಿಂಗ್ಸ್ ಗಳು ಟರ್ಷರಿ ಸೆಕ್ಟರ್ ಅಲ್ಲಿ ಬರ್ತಾವ. ಲಾಸ್ಟ್ ಏನಂದ್ರೆ ರಿಸರ್ಚ್ ಮತ್ತು ಮಿಲಿಟರಿಯನ್ನ ಸಪರೇಟ್ ಮಾಡಿದಾರೆ. ಅದು ಫೋರ್ತ್ ಅಂದ್ರೆ 4ನೇ ಸೆಕ್ಟರ್ ಅಂತ ಕರಿತೀವಿ. ಇಷ್ಟ ನೆನ್ಪಿಟ್ಕೊಳ್ರಿ. ನಮಗೇನು ಮೇನ್ ಇಂಪಾರ್ಟೆಂಟ್ ಇದು ಪ್ರೈಮರಿ ಸೆಕ್ಟರ್ ಒಳಗಡೆ ಪಶು ಸಂಗೋಪನೆ ಬರುತ್ತಾ. ಇದರಿಂದ GDP ಜಾಸ್ತಿ ಬರುತ್ತ. ಇದರಿಂದ ಏನಂದ್ರ ನಮ್ ದೇಶಕ್ಕೆ GDP ಜಾಸ್ತಿ ಬರುತ್ತ. ಸೊ ಅದಕ್ಕೋಸ್ಕರ ಇದು ಬಾಳ ಅಂದ್ರ ಬಾಳ ಇಂಪಾರ್ಟೆಂಟ್. ಸೊ ಇದ್ರಲ್ಲಿ ಫಸ್ಟ್ ಒನ್ ಯಾವ್ದಂತಂದ್ರೆ ನಾವು ಹೈನುಗಾರಿಕೆ ಅಂತ ಹೇಳ್ತೀವಿ. ಫಸ್ಟ್ ಒನ್ ಯಾವ್ದಂತಂದ್ರೆ ಹೈನುಗಾರಿಕೆ ಅಂತಂದ್ ಹೇಳ್ತೀವಿ. ಇದು ಬಾಳ ಇಂಪಾರ್ಟೆಂಟ್. ನಾ ಯಾಕ ಅನ್ನೋದು ಹೇಳ್ತೀನಿ. ಹೈನುಗಾರಿಕೆ ಒಳಗಡೆ ಸರ್ ಏನೇನ್ ಮಾಡ್ತೀವ್ರಿ ಸರ್? ಹಾಲನ್ನ ನಾವು ಕರಿತೀವಿ, ಹಾಲನ್ನ ಯೂಸ್ ಮಾಡ್ತೀವಿ, ಹಾಲನ್ನ ಮಾರ್ತೀವಿ. ನಾವು ಹಾಲಿನಿಂದ ಮತ್ತೇನ್ ಮಾಡ್ತೀವಿ ಸರ್? ಮೊಸರನ್ನ ಯೂಸ್ ಮಾಡ್ತೀವಿ. ಅದಾದ ನಂತರ ಬೆಣ್ಣೆಯನ್ನ ಯೂಸ್ ಮಾಡ್ತೀವಿ. ಇವುಗಳನ್ನೆಲ್ಲಾ ಯೂಸ್ ಮಾಡ್ಕೊಂಡು ಬೇಕರಿ ಉತ್ಪನ್ನಗಳು, ಹಾಲಿನ ಉತ್ಪನ್ನಗಳು, ಡೈರಿ ಉತ್ಪನ್ನಗಳು ಅಂತ ಬರ್ತಾವಲ್ಲ, ಸೊ ಅವುಗಳನ್ನ ಮಾಡ್ತೀವ್ರಿ. ಸರ್ ಇದೆಲ್ಲ ಆಗ್ಬೇಕು ಅಂತಂದ್ ಹೇಳಿದ್ರ ಒಂದ್ ಇಂಪಾರ್ಟೆಂಟ್ ಪಾಯಿಂಟ್ ಬರತ್ರಿ. ಆ ಪಾಯಿಂಟ್ ಯಾವ್ದಂತಂದ್ ಹೇಳಿದ್ರೆ ಸರ್ ಹೈನುಗಾರಿಕೆ, ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ಬೇಕು, ಡೈರಿ ಉತ್ಪನ್ನಗಳು ಜಾಸ್ತಿ ಆಗ್ಬೇಕು ಅಂತಂದ್ ಹೇಳಿ ಸರ್ ಒಂದು ರೆವಲ್ಯೂಷನ್ ಅಂತಂದ್ ಹೇಳಿ ಬರುತ್ತಾ. ಆ ರೆವಲ್ಯೂಷನ್ ಅನ್ನ ನಾವು ಏನಂತ ಕರಿತೀವಿ? ವೈಟ್ ರೆವಲ್ಯೂಷನ್ ಅಥವಾ ಶ್ವೇತ ಕ್ರಾಂತಿ ಅಂತಂದ್ ಹೇಳಿ ಕರಿತೀವ್ರಿ. ಸೊ ಹಾಲನ್ನ ಜಾಸ್ತಿ ಉತ್ಪಾದನೆ ಮಾಡ್ಬೇಕಂತಂದ್ ಹೇಳಿ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರ್ರಿ. ಅದನ್ನ ನಾವು ಆಪರೇಷನ್ ಫ್ಲಡ್ ಅಂತಂದ್ ಹೇಳಿ ಕರಿತೀವ್ರಿ. ಕರೆಕ್ಟ್. ಸೊ ಈ ಶ್ವೇತ ಕ್ರಾಂತಿಯನ್ನ ಸ್ಟಾರ್ಟ್ ಮಾಡಿದಂತಹ ಪರ್ಸನ್ ಯಾರಂತಂದ್ ಹೇಳಿದ್ರಿ ಸರ್? ಡಾಕ್ಟರ್ ವರ್ಗೀಸ್ ಕುರಿಯನ್ ಅಂತಂದ್ ಹೇಳ್ತೀವ್ರಿ. ಯಾರಂತಂದ್ ಹೇಳ್ತೀವ್ರಿ? ಡಾಕ್ಟರ್ ವರ್ಗೀಸ್ ಕುರಿಯನ್. ಇವನನ್ನ ನಾವು ಏನಂತ ಕರಿತೀವಿ ಅಂದ್ರ ಶ್ವೇತ ಕ್ರಾಂತಿಯ ಪಿತಾಮಹ. ಇದನ್ನ ಮಾಡಿದ ನಂತರ ಏನಾಗತ್ತಂದ್ರ ಹಾಲಿನ ಉತ್ಪಾದನೆ ಜಾಸ್ತಿ ಆಗತ್ತ. ಸೇಮ್ ಅದೇ ರೀತಿಯಾಗಿ ಅದೇ ಟೈಮ್ ಒಳಗಡೆ ಒಂದು ಡೈರಿ ಫಾರ್ಮ್, ಈಗ ಹೆಂಗ ನಮ್ ಕರ್ನಾಟಕದೊಳಗಡೆ KMF ಐತಲ್ಲ, KMF ತುಂಬಾ ಫೇಮಸ್ ಅಲ್ಲ, KMF ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತ ಕಮೆಂಟ್ ಹಾಕ್ರಿ. ಸೇಮ್ ಅದೇ ತರ ಗುಜರಾತ್ ಒಳಗಡೆ ಒಂದು ಅದೇ ತರ ಸೇಮ್ ಸ್ಟಾರ್ಟ್ ಆಗುತ್ತ ಅಮೂಲ್ ಅಂತಂದೇಳಿ. ಸೊ ಅಮೂಲ್ ತುಂಬಾ ದೊಡ್ಡದು, ನಮ್ಮ ದೇಶದೊಳಗಡೆ ಅತಿ ದೊಡ್ಡ ಹಾಲಿನ ರಿಲೇಟೆಡ್ ಹಾಲಿನ ಸಂಘ ಅಂತ ಅನ್ಕೊಡ್ರಿ. ಸಿಂಪಲ್ ಆಗಿ ಆರ್ಗನೈಸೇಷನ್ ಅನ್ಕೊಡ್ರಿ. ಅಮೂಲ್ ತುಂಬಾ ಅಂದ್ರೆ ತುಂಬಾ ದೊಡ್ಡದಾಗೈತೆ. ಸೊ ಈ ತರ ಏನಂತಂದ್ ಹೇಳಿದ್ರೆ ಕೆಲವೊಂದು ತಳಿಗಳನ್ನ ಏನ್ ಮಾಡ್ತಾರಂತಂದ್ ಹೇಳಿದ್ರ ಹಸುಗಳಲ್ಲಿ ತಳಿಗಳನ್ನ ಅಭಿವೃದ್ಧಿ ಪಡಿಸಿ ಹಾಲ್ ಜಾಸ್ತಿ ಹಿಂಡಬೇಕು ಅಂತಂದ್ರೆ, ಹಾಲ್ ಜಾಸ್ತಿ ಕರಿಬೇಕು, ಏನಂತ ಕರಿತೀವಿ, ಹಾಲಿನ ಉತ್ಪಾದನೆ ಜಾಸ್ತಿ ಆಗ್ಬೇಕು ಅಂತಂದೇಳಿ ಕೆಲವೊಂದು ತಳಿಗಳನ್ನ ಅಭಿವೃದ್ಧಿ ಮಾಡ್ತಾರ. ಅದರಲ್ಲಿ ವಿದೇಶಿ ತಳಿಗಳಿರ್ಬೋದು, ದೇಶೀಯ ತಳಿಗಳಿರ್ಬೋದು ಅಥವಾ ಮಿಶ್ರ ತಳಿಗಳು. ನಾವು ಅದ್ರ ಬಗ್ಗೆ ಇವಾಗ ನೋಡೋಣ. ಸರ್ ಅದ್ರಲ್ಲಿ ಫಸ್ಟ್ ಒನ್ ನೋಡ್ರಿ ಯಾವ್ದು ಬರುತ್ತಂದ್ರೆ ಗಿರ್ ಅಂತಂದ್ ಹೇಳಿ ಬರುತ್ತೆ. ಎಸ್, ಗಿರ್ ಅಂತಂದ್ ಹೇಳ್ತೀವಿ. ಗಿರ್ ತಳಿ ಅಂತಂದ್ ಹೇಳಿ ಇದು ಮೂಲ ಯಾವ್ದಂತಂದ್ ಹೇಳಿದ್ರೆ ಗುಜರಾತ್ ಅಂತಂದ್ ಹೇಳ್ತೀವಿ. ನೆನ್ಪಿಟ್ಕೊಳ್ರಿ. ಇದು ಜಾಸ್ತಿ ಹಾಲನ್ನ ಕೊಡುತ್ತ ಹಾಲಿನ ದನದ ತಳಿಗಳು ಅಂತಂದ್ ಹೇಳ್ತೀವಿ. ಜಾಸ್ತಿ ಹಾಲನ್ನ ಉತ್ಪಾದನೆ ಅಂದ್ರೆ ಕೊಡುವಂತಹ ತಳಿಗಳಿವೆಲ್ಲ. ಇಷ್ಟ ನೆನ್ಪಿಟ್ಕೊಳ್ರಿ. ಇವುಗಳನ್ನ ಸೈಡ್ಗೆ ಬರ್ಕೊಳ್ರಿ. ಗಿರ್ ಅಂತಂದ್ ಹೇಳಿ ಎಲ್ಲಿಂದ ಕೇಳ್ತಾರ? ಗುಜರಾತ್ ಇಂದ. ಇಲ್ಲೇ ನೆನ್ಪಿಟ್ಕೊಳ್ರಿ. ಗುಜರಾತ್ ಅಂದ ತಕ್ಷಣ ಗಿರ್ ಅಂದ ತಕ್ಷಣ ಇಲ್ಲಿ ಇನ್ನೊಂದು ಬರುತ್ತೆ ಗಿರ್ ನ್ಯಾಷನಲ್ ಪಾರ್ಕ್ ಅಂತಂದ್ ಹೇಳಿ. ಈ ಗಿರ್ ನ್ಯಾಷನಲ್ ಪಾರ್ಕ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಅತಿ ಹೆಚ್ಚು ಲಯನ್ಸ್ ಗಳು ಕಂಡು ಬರ್ತಾವ, ಏಸಿಯಾಟಿಕ್ ಲಯನ್ಸ್ ಅಂತಂದ್ ಹೇಳಿ. ಕ್ಲಿಯರ್. ಆಮೇಲೆ ಇನ್ನೊಂದು ಬರುತ್ತೆ ಗಿರ್ನಾರ್ ಶಾಸನ ಅಂತಂದ್ ಹೇಳಿ. ಗಿರ್ನಾರ್ ಶಾಸನ ಅದರಲ್ಲಿ ಸುದರ್ಶನ ಕೆರೆಯನ್ನ ಸ್ಥಾಪಿಸಿದ್ದ ಅಂತಂದ್ ಹೇಳಿದೆ. ಯಾವ್ದಂತಂದ್ ಹೇಳಿದ್ರ ಚಂದ್ರಗುಪ್ತ ಮೌರ್ಯನ ಒಬ್ಬ ಸೇನಾಧಿಪತಿ ಆದಂತಹ ಒಬ್ಬ ಯಾರೋ ಒಬ್ನು ಉಪಗುಪ್ತನೋ ಯಾರೋ ಅಂತಂದ್ ಹೇಳ್ತೀವಿ. ಅವನ್ ಏನ್ ಮಾಡ್ತಾನ ಅಂತಂದ್ರೆ ಸುದರ್ಶನ ಕೆರೆಯನ್ನ ರಚನೆ ಮಾಡ್ತಾನ ಅಂತಂದ್ ಹೇಳಿ
ಸಾರಿ ಗಿರ್ನಾರ್ ಇನ್ಸ್ಕ್ರಿಪ್ಷನ್, ಗಿರ್ನಾರ್ ಶಾಸನದೊಳಗಡೆ ಗುಜರಾತ್ ಒಳಗಡೆ ಕಂಡು ಬರುತ್ತೆ, ಜುನಾಗಢ ಹತ್ರ. ಸೊ ಗಿರ್ನಾರ್ ಶಾಸನವನ್ನ ಇನ್ನೊಂದ್ ಹೆಸರಿಂದ ಏನ್ ಕರಿತೀವಿ, ಜುನಾಗಢ ಶಾಸನ ಅಂತಾನು ಕೂಡ ಕರಿತೀವಿ. ಸೈಡಿಗೆ ಬರೆದಿಟ್ಕೊಳ್ಳಿ, ಗುಜರಾತ್ ಒಳಗಡೆ ಬರುತ್ತೆ. ಸೊ ಗಿರ್ ತಳಿ ಗುಜರಾತ್ ಅಂತಂದೇಳಿ, ಗುಜರಾತ್ ಗಿರ್ ಅಂದ ತಕ್ಷಣ ಇಷ್ಟೆಲ್ಲ ಗಿರ್ 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 ಅಂತಂದೇಳಿ ಇವೆಲ್ಲ ನೆನ್ಪು ಬರ್ಬೇಕು, ಹಂಗದ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬರುತ್ತೆ ಸಾಹಿವಾಲ್ ಅಂತಂದೇಳಿ. ನೆಕ್ಸ್ಟ್ ಬರುತ್ತೆ ಸಾಹಿವಾಲ್ ಅಂತಂದ್ ಹೇಳ್ಬಿಟ್ಟು, ಇದು ಯಾವ್ಲಿದ್ ಅಂತಂದ್ರೆ ಪಂಜಾಬ್ ತಳಿ ಅಂತಂದ್ ಹೇಳ್ತೀವಿ. ಸಾಹಿವಾಲ್ ಅಂತಂದೇಳಿ ಪಂಜಾಬದ ಹಸು ತಳಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರುತ್ತೆ ರೆಡ್ ಸಿಂಧಿ. ರೆಡ್ ಸಿಂಧಿ ಅಂತಂದ್ ಹೇಳಿ ಬರುತ್ತೆ, ಇದು ಸಿಂಧ್ ಪ್ರದೇಶದಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ, ಸೊ ಆ ಕಡೆ ಮೇಲ್ಗಡೆ ಜಮ್ಮು ಕಾಶ್ಮೀರ, ಪಂಜಾಬ್, ಆ ಕಡೆ ಹರಿಯಾಣ ಕಡೆ ಸೈಡ್ ಸಿಂಧ್ ಪ್ರದೇಶದಿಂದ ಬರುತ್ತೆ. ಅದಾದ ನಂತರ ಇದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ, ಸಿಂಧಿ, ರೆಡ್ ಸಿಂಧಿ ಬಹಳ ಸ್ಟ್ರಾಂಗ್ ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ದಿಯೋನಿ ಅಂತಂದ್ ಹೇಳಿ ಬರುತ್ತೆ, ದೇವನಿ ಅಥವಾ ದಿಯೋನಿ ಅಂತಂದ್ ಹೇಳಿ ಬರುತ್ತೆ. ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದೊಳಗಡೆ, ಸೊ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ತಳಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಬರುತ್ತಾ ರಾಟಿ ಅಂತಂದ್ ಹೇಳಿ, ಇದು ರಾಜಸ್ಥಾನದ. ರಾಟಿ ಅಂತಂದ್ ಹೇಳಿದ್ರೆ ರಾಜಸ್ಥಾನದ. ಇನ್ನೊಂದ್ಸರಿ HF ಅಂತಂದ್ ಹೇಳಿ, ನಿಮಗ್ ಗೊತ್ತೈತದ HF ಆಕಳುಗಳ ಬಗ್ಗೆ ನಾ ಹೇಳಂಗಿಲ್ಲ ಅದನ್ನ. ಇದಾದ ನಂತರ ನೆಕ್ಸ್ಟ್ ಬರ್ತಾವ ಸರ್ ಕೃಷಿಗೆ ಸಂಬಂಧಪಟ್ಟಿರುವಂತ ತಳಿಗಳು. ಈಗ ಹಸುಗಳು ಬರ್ತಾವಲ್ಲ, ಈಗ ಹಾಲಿಗೆ ಆಯ್ತು ಸರ್, ಕೃಷಿಗೆ ಸಂಬಂಧಪಟ್ಟವ್ದು ಯಾವ್ರಿ ಸರ್, ಮೇನ್ ಇಂಪಾರ್ಟೆಂಟ್ ಹಳ್ಳಿಕಾರ್ ರೀ, ಕರ್ನಾಟಕದ. ಈಗ ತುಂಬಾ ಫೇಮಸ್ ಐತಿ ನೋಡ್ರಿ ಹಳ್ಳಿಕಾರ್ ಅಂತಂದೇಳಿ, ಕರ್ನಾಟಕದ. ನೆಕ್ಸ್ಟ್ ಬರುತ್ತಾ ಅಮೃತ್ ಮಹಲ್ ಅಂತಂದೇಳಿ. ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ರೆ ಅಮೃತ್ ಮಹಲ್ ಬರುತ್ತಾ, ಇದು ಕೂಡ ನಮ್ ಕರ್ನಾಟಕದ ರಿಲೇಟೆಡ್, ಅಮೃತ್ ಮಹಲ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಕಿಲಾರಿ. ಸೊ ಇನ್ನೊಂದ್ ಯಾವ್ದು ಅಂತಂದ್ ಹೇಳಿದ್ರೆ ಕಿಲಾರಿ ಅಂತಂದ್ ಹೇಳಿ, ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಒಳಗಡೆ, ನಾರ್ತ್ ಕರ್ನಾಟಕದ ಒಳಗಡೆ ಬಾಳ ಅಂದ್ರೆ ಬಾಳ ಐತೆ. ನಮ್ ಕಡೆ ಸೈಡ್ ಬೆಳಗಾವ್, ಹುಬ್ಳಿ, ಧಾರವಾಡ, ಗುಲ್ಬರ್ಗ ಈ ಕಡೆ ಸೈಡ್ ಕಿಲಾರಿ ಅಂತಂದ್ ಹೇಳ್ತೀವಿ. ಬಾಳ ಸ್ಟ್ರಾಂಗ್ ಇರ್ತಾವ. ಅದಾದ ನಂತರ ಅವ್ನು ನೋಡಕ್ಕೂ ಬಾಳ ಚಂದ ಇರ್ತಾವ, ಕೊಂಬುಗಳು ಬಾಳ ಚಂದ ಇರ್ತಾವ. ಇದ್ರು ಕಿಲಾರಿ ಅಂತಂದ್ ಹೇಳ್ತೀವಿ. ನೆಕ್ಸ್ಟ್ ಕಂಗಾಯಂ ಅಂತಂದ್ ಹೇಳ್ತೀವಿ. ಇನ್ನೊಂದ್ ಯಾವ್ದಂದ್ರ ಕಂಗಾಯಂ ಅಂತಂದ್ ಹೇಳ್ತೀವಿ. ಇದು ತಮಿಳುನಾಡು ಕಡೆ ನೋಡ್ರಿ. ಜಲ್ಲಿಕಟ್ಟು ಅಂತಂದ್ ಹೇಳಿ ಬರುತ್ತೆ ನೋಡ್ರಿ, ಜಲ್ಲಿಕಟ್ಟು ಇಲ್ಲಿ 3 ಅಥವಾ ಜಲ್ಲಿಕಟ್ಟು ಅಂತಂದ್ ಹೇಳಿ ಅಲ್ಲೆಲ್ಲ ಯೂಸ್ ಮಾಡ್ತಾರ. ಕಂಗಾಯಂ ಅಂತಂದ್ ಹೇಳಿ ಮಸ್ತ್ ಇರ್ತೈತೆ, ಬಾಡಿ ಬಿಲ್ಡಿಂಗ್ ಮಾಡ್ಕೊಂಡು. ನೆಕ್ಸ್ಟ್ ಇನ್ನೊಂದು ಬಾರ್ಗೂರ್ ಅಂತಂದ್ ಹೇಳಿ, ಬಾರ್ಗೂರ್ ಡಿಸೈನ್ ಆಗಿರುತ್ತೆ, ಒಂಥರ ಚಂದಾಗಿರುತ್ತೆ ಡಿಸೈನ್. ಸೊ ಯಾವುದು ಬಾರ್ಗೂರ್ ಅಂತಂದ್ ಹೇಳಿ. ಇವೆಲ್ಲ ಏನದು ಅಂತಂದ್ ಹೇಳಿದ್ರ ಒಂದು ಕೃಷಿಗೆ ಸಂಬಂಧ ಆಯ್ತು, ಇನ್ನು ಹಾಲಿಗೆ ಸಂಬಂಧ ಆಯ್ತು. ಇನ್ನು ಮಿಶ್ರ ತಳಿಗಳು ಬರ್ತಾವ ಎರಡೂ ತರ. ಯಾವ್ದಂತಂದ್ ಹೇಳಿದ್ರೆ ಹರಿಯಾಣ ಅಂತಂದ್ ಹೇಳಿ, ಯಾವ್ದಂತಂದ್ ಹೇಳಿದ್ರೆ ಹರಿಯಾಣ ಅಂತಂದ್ ಹೇಳಿ, ಅದ್ರ ಹೆಸರೇ ಹರಿಯಾಣ. ಸೊ ಅದ್ರಲ್ಲಿ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಎತ್ತುಗಳು ಬರ್ತಾವ, ಆಮೇಲೆ ಆಕಳುಗಳು ಬರ್ತಾವ, ಹರಿಯಾಣ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ನೋಡ್ರಿ ತಾರ್ ಪಾರ್ಕ್ ಅಂತಂದ್ ಹೇಳ್ಬಿಟ್ಟು, ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ತಾರ್ ಪಾರ್ಕ್ ಅಂತಂದ್ ಹೇಳಿ, ಇದು ರಾಜಸ್ಥಾನದ್ದು. ಎರಡಕ್ಕೂ ಬರುತ್ತೆ. ಎತ್ತುಗಳನ್ನ ಏನ್ ಮಾಡ್ತಾರಂತಂದ್ ಹೇಳಿ ತಾರ್ ಪಾರ್ಕ್ ಎತ್ತುಗಳನ್ನ ಉಳುಮೆಗೆ, ಅದಾದ ತಾರ್ ಪಾರ್ಕ್ ಆಕಳುಗಳನ್ನ ಹೈನುಗಾರಿಕೆಗೆ. ನೆಕ್ಸ್ಟ್ ಬರುತ್ತಾ ಕಾಂಕ್ರೇಜ್ ಅಂತಂದ್ ಹೇಳಿ, ಕಾಂಕ್ರೇಜ್ ಎತ್ತು ಮತ್ತು ಆಕಳು ಎರಡು ಬರುತ್ತೆ, ಕಾಂಕ್ರೇಜ್ ಅಂತಂದ್ ಹೇಳಿ. ಆಮೇಲೆ ಒಂಗೋಲ್ ಅಂತಂದ್ ಹೇಳಿ, ಒಂಗೋಲ್ ಆಂಧ್ರ ಪ್ರದೇಶದೊಳಗಡೆ ಒಂಗೋಲ್ ಅಂತಂದ್ ಹೇಳ್ಬಿಟ್ಟು ಒಂದು ತಳಿ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಮೇವತಿ ಅಂತಂದ್ ಹೇಳಿ, ಮೇವಾಟಿ ಅಥವಾ ಮೇವತಿ ಅಂತಂದ್ ಹೇಳಿ, ಇದು ಕೂಡ ರಾಜಸ್ಥಾನದ. ಇವುಗಳನ್ನ ಅಷ್ಟೊಂದೇನ್ ಕೇಳಂಗಿಲ್ಲ, ಸೈಡ್ ಬರೆದಿಟ್ಕೊಳ್ರಿ. ಬಟ್ ಮೇಲ್ಗಡೆ ಎರಡು ಇದ್ದು ಅಲ್ಲ, ಎರಡು ಹೇಳಿದ್ನಲ್ಲ ಯಾವ್ಯಾವ್ದು, ಒಂದು ಹಾಲ್ ಕೊಡುವಂತದ್ದು, ಇನ್ನೊಂದು ಈ ದನಗಳನ್ನ ಕೃಷಿಗಂತ ಯೂಸ್ ಮಾಡ್ತೀವಲ್ಲ ಇದು. ಇದಾದ ನಂತರ ನೆಕ್ಸ್ಟ್ ಬರ್ತಾವ ಬಫೆಲೋಸ್ ಗಳು. ಇವನು ಕೂಡ ಕ್ವಶನ್ಸ್ ಕೇಳ್ತಾರ, ಎಮ್ಮೆ ತಳಿಗಳು ಯಾವ್ರಿ ಅಂತಂದ್ ಹೇಳಿ. ನೋಡ್ರಿ ಒಂದ್ ಬರುತ್ತಾ ಮುರ್ರಾ, ಬಾಳ ಅಂದ್ರ ಬಾಳ ಫೇಮಸ್ ಐತಿ ಮುರ್ರಾ ಎಲ್ಲಿದೆ ಅಂತಂದ್ ಹೇಳಿದ್ರೆ ಹರಿಯಾಣ ಮತ್ತು ಪಂಜಾಬ್. ಎಲ್ಲಿಂದ ಅಂತಂದ್ ಹೇಳಿದ್ರೆ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳಿಂದ ಮುರ್ರಾ ಅಂತಂದ್ ಹೇಳ್ತೀವಿ. ಮಸ್ತ್ ಇರುತ್ತ, ಚಂದ ಇರ್ತೈತಿ ನೋಡಕ. ಅದಾದ ನಂತರ ನೀವ್ ಅದನ್ನ ತಗೊಂಬಂದ್ ಬೆಳಿಸಿ ಮಸ್ತ್ ಹಂಗೆ ಇದು ಮಾಡ್ರಿ ಅಂತಂದ್ ಹೇಳಿದ್ರೆ ಹಾಲು ಅಷ್ಟ ಕೊಡುತ್ತೆ. ಅದಾದ ನಂತರ ನೀವು ಮಾರ್ಬೇಕಂದ್ರೆ ಅಷ್ಟ ರೊಕ್ಕ ಕೊಟ್ಟು ಹೋಗುತ್ತೆ. ಮುರ್ರಾ ಅಂತಂದ್ ಹೇಳ್ತೀವಿ, ಹಾಳ್ ತಾಕತ್ತಿರತ್ತ, ಆಮೇಲೆ ಹಾಲು ಜಾಸ್ತಿ ಹಿಡಿಯುತ್ತೆ. ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಜಾಫರ್ ಬಾದಿ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಜಾಫರ್ ಬಾದಿ ಅಂತಂದ್ ಹೇಳಿ ಬರುತ್ತೆ. ಇದು ಗುಜರಾತದ ತಳಿ. ಇದು ಯಾವ್ದಂತಂದ್ ಹೇಳಿದ್ರೆ ಗುಜರಾತದ ತಳಿ ಅಂತಂದ್ ಹೇಳ್ತೀವಿ. ಇದನ್ನ ಜಾಸ್ತಿ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಇದೈತೆ ಜಾಫರ್ ಬಾದಿ ಅಂತಂದ್ ಹೇಳಿ. ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಮೆಹಸಾನ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಮೆಹಸಾನ ಅಂತಂದ್ ಹೇಳಿ ಬರುತ್ತೆ, ಇದು ಕೂಡ ಗುಜರಾತದೇ. ಆಮೇಲೆ ನೆಕ್ಸ್ಟ್ ಶ್ರುತಿ ಅಲ್ಲ ಸುರ್ತಿ. ನಾವೆಲ್ಲ ನಮ್ ಕಡೆ ಹಳ್ಳಿ ಕಡೆ ಎಲ್ಲ ಕರಿತಾರಲ್ಲ, ಅಜ್ಜಿಗಳು ಅಜ್ಜಗಳೆಲ್ಲ ಕರಿತಾರ, ಅವ್ರಿಗೆ ಶ್ರುತಿ ಅಂತ ಕರಿಯಕ್ ಬರಂಗಿಲ್ಲ, ಸುರ್ತಿ ಅಂತಂದ್ ಹೇಳಿ ಕರಿತಿರ್ತಾರ. ಅದು ಸುರ್ತಿ ಅನ್ನೋದು ಕೂಡ ಏನಂತಂದ್ ಹೇಳಿದ್ರೆ ಇದು ಕೂಡ ಗುಜರಾತದ್ದು. ಅದಾದ ನಂತರ ಇನ್ನೊಂದ್ ಬರುತ್ತ ಬಾದರ್ವಾರಿ ಅಂತಂದ್ ಹೇಳಿ. ಇನ್ನೊಂದ್ ಯಾವ್ದು ಬರುತ್ತಂತಂದ್ ಹೇಳಿದ್ರೆ ಬದರ್ವಾರಿ ಅಂತಂದ್ ಹೇಳಿ ಬರ್ತಾವ. ಸೊ ಇಷ್ಟೇನಂತಂದ್ ಹೇಳಿದ್ರೆ ಇವು ಯಾವ್ದಕ್ ಬರ್ತಾವ ಅಂತಂದ್ ಹೇಳಿದ್ರೆ ಹೈನುಗಾರಿಕೆಗೆ ಸಂಬಂಧಪಟ್ಟ. ನೆಕ್ಸ್ಟ್ ನೋಡ್ರಿ ಇನ್ನೊಂದ್ ಬರುತ್ತ ಕೋಳಿ ಸಾಕಾಣಿಕೆ ಅಂತಂದ್ ಹೇಳಿ. ಯಾವುದು
ಕೋಳಿ ಸಾಕಾಣಿಕೆ ಅಂತಂದ್ ಹೇಳ್ತೀವಿ. ಕೋಳಿ ಸಾಕಾಣಿಕೆ. ಈ ಕೋಳಿ ಸಾಕಾಣಿಕೆಯಿಂದ ಏನು ಸರ್, ಒಂದು ಮಾಂಸ ಬೇಕ್ರಿ. ಏನ್ ಮಾಡ್ಬೇಕು, ಕೋಳಿಯನ್ನ ಚಿಕನ್ ತಿಂತಿರಲ್ಲ ಎಲ್ರು, ಮಾಂಸ ಬೇಕು ಅಂತಂದ್ ಹೇಳಿ ಅಂತ ಕೋಳಿಗಳನ್ನ ನಾವು ಏನಂತ ಕರಿತೀವಿ, ಬಾಯ್ಲರ್ಸ್ ಅಂತಂದ್ ಹೇಳಿ ಕರಿತೀವಿ. ಆರ್ ಸೈಲೆಂಟ್ ಏನಿಲ್ಲ, ಬಾಯ್ಲರ್ಸ್ ಅಂತಂದ್ರೆ. ಅದಾದ ನಂತರ ಇನ್ನೇನ್ರಿ ಸರ್, ಇನ್ ಕೆಲವೊಂದ್ ಜನರಿಗೆ ಎಗ್ ಬೇಕ್ರಿ, ಅವುಗಳನ್ನ ಲೇಯರ್ಸ್ ಅಂತಂದ್ ಹೇಳಿ ಕರಿತೀವಿ. ಏನಂತಂದ್ ಹೇಳಿದ್ರೆ ಲೇಯರ್ಸ್ ಅಂತಂದ್ ಹೇಳಿ. 2 ಟೈಪ್ ಆಫ್ ಏನಂತಂದ್ ಹೇಳಿದ್ರೆ ಕೋಳಿಗಳಂತಂದ್ ಹೇಳ್ತೀವಿ. ಈ ಕೋಳಿ ಸಾಕಾಣಿಕೆ, ಕೋಳಿಗಳನ್ನ ಜಾಸ್ತಿ ಸಾಕ್ಬೇಕು ಅಂತಂದ್ ಹೇಳ್ಬಿಟ್ಟು ಒಂದು ರೆವಲ್ಯೂಷನ್ ಆಗತ್ತ. ಅದನ್ನ ನಾವು ಸಿಲ್ವರ್ ರೆವಲ್ಯೂಷನ್ ಅಂತ ಕರಿತೀವಿ. ಏನಂತಂದ್ ಹೇಳಿದ್ರೆ ಸಿಲ್ವರ್ ರೆವಲ್ಯೂಷನ್ ಅಂತಂದ್ ಹೇಳಿ. ತುಂಬಾ ಇಂಪಾರ್ಟೆಂಟ್. ಬೆಳ್ಳಿ ಕ್ರಾಂತಿ ಅಥವಾ ಸಿಲ್ವರ್ ರೆವಲ್ಯೂಷನ್ ಅಂದ್ರೆ ಮೊಟ್ಟೆ ಮತ್ತು ಕೋಳಿ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಬೇಕು ಅಂತಂದ್ ಹೇಳಿ ಇದು ಸ್ಟಾರ್ಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಆಯ್ತು. ಅದಾದ ನಂತರ ಇದ್ರಲ್ಲಿ ಕೆಲವೊಂದ್ ತಳಿಗಳು ಬರ್ತಾವ ಸರ್. ಅಸೀಲ್ ಅಂತಂದ್ ಹೇಳಿ ಒಂದ್ ತಳಿ ಬರುತ್ತ್ರಿ. ಅದಾದ ನಂತರ ನೆಕ್ಸ್ಟ್ ಕಡಕ್ನಾಥ್ ಅಂತಂದ್ ಹೇಳಿ ಬರುತ್ತೆ. ಈ ಕಡಕ್ನಾಥ್ ಅನ್ನೋದು ಏನಂದ್ರೆ ಮಧ್ಯಪ್ರದೇಶದೊಳಗಡೆ ನೇಟಿವ್ ಏನಂತಂದ್ ಹೇಳಿದ್ರೆ ಅದ್ರದ್ದು ಮಧ್ಯಪ್ರದೇಶ್. ಕಡಕ್ನಾಥ್ ಬಹಳ ಇಂಪಾರ್ಟೆಂಟ್. ಇದು ಬ್ಲಾಕ್ ಕರಿ ಮೊಟ್ಟೆಯನ್ನ ಇಡುತ್ತೆ ಕಡಕ್ನಾಥ್. ಆಮೇಲೆ ನೆಕ್ಸ್ಟ್ ಗಿರಿರಾಜ್ ಫೇಮಸ್. ಇದು ಗಿರಿರಾಜ್ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ವನರಾಜ್ ಅಂತಂದ್ ಹೇಳಿ ಬರುತ್ತೆ. ಆಮೇಲೆ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಅಂಕಲೇಶ್ವರ ಅಂತಂದ್ ಹೇಳಿ, ಅಂಕಲೇಶ್ವರ್. ಸೊ ಇವೇನಂತಂದ್ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ತಳಿಗಳಾಗ್ತವ. ಎಸ್, ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ಏನಂದ್ರ ಮೀನುಗಾರಿಕೆ ಅಂತಂದ್ ಹೇಳಿ ಬರುತ್ತೆ. ಇನ್ನೊಂದ್ ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಮೀನುಗಾರಿಕೆ ಅಂತಂದ್ ಹೇಳಿ ಬರುತ್ತ. ನೋಡ್ರಿ, ಮೀನುಗಾರಿಕೆ ಸಮುದ್ರಕ್ಕೆ ಸಂಬಂಧಪಟ್ಟಂತ ಏನೇ ಬಂದ್ರು ಕೂಡ ಅದನ್ನ ನಾವು ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಅಂತಂದ್ ಹೇಳ್ತೀವಿ. ಅಂದ್ರೆ ಜಲಚರ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಬೇಕು ಅಂತಂದ್ ಹೇಳಿ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಸರ್, ನಾವು ಮೀನನ್ನ ಯಾಕೆ ತಿಂತೀವಿ ಅಂತಂದ್ ಹೇಳಿದ್ರೆ ಅದರಲ್ಲಿ ಪೌಷ್ಟಿಕಾಂಶ, ಪ್ರೋಟೀನ್ಗಳು ಬಾಳ ಅಂದ್ರೆ ಬಾಳ ಇರ್ತಾವ. ಪ್ರೋಟೀನ್ಸ್ ಗಳು ಜಾಸ್ತಿ ಇರ್ತಾವ. ಅದಾದ ನಂತರ ಇನ್ನೊಂದು ಕಾರ್ಡ್ ಲಿವರ್ ಎಣ್ಣೆ ಅಂತ ಕರಿತೀವಿ. ಕಾರ್ಡ್ ಲಿವರ್ ಎಣ್ಣೆ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಕಾರ್ಡ್ ಲಿವರ್ ಎಣ್ಣೆ ಅಂತಂದ್ ಹೇಳ್ತೀವಿ. ಅಂದ್ರೆ ಒಂದು ಜಾತಿಯ ಮೀನ್ ಬರುತ್ತ, ಕಾರ್ಡ್ ಜಾತಿಯ ಒಂದು ಮೀನ್ ಬರುತ್ತ. ಅದರ ಲಿವರ್ ಇಂದ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಎಣ್ಣೆಯನ್ನ ತೆಗಿತಾರ. ಇದ್ರೊಳಗಡೆ ಏನ್ ಜಾಸ್ತಿ ಇರುತ್ತೆ ಅಂದ್ರೆ ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಏನ್ ಜಾಸ್ತಿ ಇರುತ್ತೆ ಅದ್ರೊಳಗಡೆ? ವಿಟಮಿನ್ ಡಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇನ್ನೊಂದ್ ಏನ್ ಜಾಸ್ತಿ ಇರುತ್ತೆ ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಇವೆರಡು. ಸೊ ಮನುಷ್ಯರಿಗೆ ವಿಟಮಿನ್ ಡಿ ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಂತಂದೇಳಿ ಯಾವ್ದ್ರಲ್ಲಿ? ಕೋಲ್ಡ್ ಲಿವರ್ ಎಣ್ಣೆ ಒಳಗಡೆ, ಮೀನಿನ ಎಣ್ಣೆ ಅಂತ ಲಿವರ್ ಎಣ್ಣೆ ಅಂತ ಕರಿತೀವಲ್ಲ. ಸೊ ಇಲ್ಲಿ ನೋಡ್ರಿ, ಕೆಲವೊಂದು ಮೀನಿನ ತಳಿಗಳು ಬರ್ತಾವ. ಕಾರ್ನಾಟಿಕ್ ಕಾರ್ವ್ ಅಂತಂದ್ ಹೇಳ್ತೀವಿ ಅಥವಾ ಕಾರ್ನಾಟಿಕ್ ಕಾರ್ಪ್ ಅಂತಂದ್ ಹೇಳ್ತೀವಿ. ಸೊ ಇದ್ರ ವೈಜ್ಞಾನಿಕ ಹೆಸರನ್ನ ನೋಡ್ಕೊಳ್ರಿ, ಪಾಂಟಿಯಸ್ ಕಾರ್ನಾಟಿಕಸ್ ಅಂತಂದೇಳಿ. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದ್ ಹೇಳಿದ್ರೆ ಇದನ್ನ ನಾವು ಕರ್ನಾಟಕದ ಮೀನು ಅಂತಂದ್ ಹೇಳಿ ಕರಿತೀವಿ. ಇದನ್ನ ನಾವು ಕರ್ನಾಟಕ ರಾಜ್ಯದ ಮೀನು ಅಂತಂದ್ ಹೇಳಿ ಕರಿತೀವಿ. ಇದ್ರ ಬಗ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಅದಾದ ನಂತರ ಇದನ್ನ ಸ್ಥಳೀಯವಾಗಿ ಏನಂತ ಕರೀತಾರ ಅಂದ್ರೆ ಪಾಲಿ ಅಂತಂದ್ ಹೇಳಿ ಕರೀತಾರೆ, ಅಥವಾ ಗ್ರೀನ್ ಲೆಬಿಯೋ ಅಂತಂದ್ ಹೇಳಿ ಕರೀತಾರೆ. ಪಾಲಿ ಅಥವಾ ಗ್ರೀನ್ ಲೆಬಿಯೋ, ಹಸಿರು ಲೆಬಿಯೋ. ಇದು ಕಾವೇರಿ ಮತ್ತು ತುಂಗಾ ನದಿಗಳಲ್ಲೂ ಕೂಡ ಕಂಡು ಬರುತ್ತೆ ಹೆಚ್ಚಾಗಿ. ಕಾರ್ನಾಟಿಕ್ ಕಾರ್ವ್ ಅಂತಂದ್ ಹೇಳ್ತೀವಿ. ಅದಾದ ನಂತರ ಇನ್ನೊಂದ್ ಬರುತ್ತ ಮಹಸೀರ್ ಅಂತಂದ್ ಹೇಳಿ, ಮಹಸೀರ್. ಸೊ ಇದನ್ನ ನಾವು ತಾರ್ ಪ್ರಭೇದಗಳಲ್ಲಿ ಒಂದು ಅಂತಂದ್ ಹೇಳ್ತೀವಿ. ಇದು ಪಶ್ಚಿಮ ಘಟ್ಟಗಳ ನದಿಗಳಲ್ಲಿ ಕಂಡು ಬರುವಂತದ್ದು. ಇದನ್ನ ನಾವು ಪ್ರಸಿದ್ಧ ಕ್ರೀಡಾ ಮೀನುಗಳು ಅಂತಂದ್ ಹೇಳಿ ಕೂಡ ಕರಿತೀವಿ. ಯಾವ್ದಂತಂದ್ ಹೇಳಿದ್ರೆ ಮಹಸೀರ್. ನೆಕ್ಸ್ಟ್ ಬರುತ್ತೆ ಇನ್ನೊಂದ್ ಮೀನ್ ಯಾವ್ದಂತಂದ್ ಹೇಳಿದ್ರೆ ಮುರ್ಗಾಲ್ ಕಾರ್ವ್ ಅಂತಂದ್ ಹೇಳಿ ಬರುತ್ತೆ. ಮುರ್ಗಾಲ್ ಕಾರ್ವ್ ಅಂತಂದ್ ಹೇಳಿ ಬರುತ್ತೆ. ಇದ್ರ ವೈಜ್ಞಾನಿಕ ಹೆಸರು ಸಿರಿನಿಯಸ್ ಮ್ರಿಗಾಲ್ ಅಂತಂದ್ ಹೇಳ್ಬಿಟ್ಟು, ಸಿರಿನಿಯಸ್ ಮ್ರಿಗಾಲ್ ಅಂತಂದ್ ಹೇಳಿ. ಇದನ್ನ ಸ್ಥಳೀಯವಾಗಿ ಬಂಗಾರಿ ಅಂತಂದ್ ಹೇಳಿ ಕರೀತಾರ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಯಾರಾದ್ರೂ ಈ ಕಡೆ ಉಡುಪಿ ಆಮೇಲೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಯಾರಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ಗಲ್ಲಿ ಲೋಕಲ್ ಅಲ್ಲಿ ಹೆಸರುಗಳನ್ನ ಬೇರೆ ಬೇರೆ ತರ ಕರಿಬಹುದು. ಸೊ ಅವುಗಳನ್ನ ಕಮೆಂಟ್ ಹಾಕ್ರಿ. ರಾಂಗ್ ಅಂತಂದ್ ಹೇಳಕ್ ಹೋಗ್ಬೇಡ್ರಿ. ಬುಕ್ಸ್ ಗಳಲ್ಲಿ ಅದರಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಿರೋದೆಲ್ಲ ಈ ತರ ಹೆಸರುಗಳು. ನೀವು ಲೋಕಲ್ ಆಗಿ ಬೇರೆ ಹೆಸರಿಂದನೂ ಕೂಡ ಕರಿಬಹುದು. ಸೊ ಅವುಗಳ ಹೆಸರುಗಳನ್ನು ಹಾಕ್ರಿ. ತುಂಬಾ ಫೇಮಸ್ ಆಗಿರೋ ಫಿಶ್ ಗಳು ಯಾವ್ಯಾವು ನಿಮ್ ಕಡೆ ಸಿಗುವಂತದ್ದು ಎಲ್ಲಾನು ಕಮೆಂಟ್ಸ್ ಗಳು ಹಾಕ್ರಿ. ಎಲ್ರು ಕಮೆಂಟ್ಸ್ ಗಳನ್ನ ಓದ್ತಾರ, ಇನ್ನೂ ಹೆಚ್ಚಿಗೆ ನಾಲೆಜ್ ಸಿಗುತ್ತೆ. ನೆಕ್ಸ್ಟ್ ಇನ್ನೊಂದ್ ಬರುತ್ತಾ ಬಾಂಗಡಿ ಮೀನು ಅಂತಂದ್ ಹೇಳ್ತೀವಿ, ಬಂಗುಡೆ ಅಂತಂದ್ ಹೇಳ್ತೀವಿ. ಅದನ್ನ ಬಾಂಗಡಿ ಮೀನು ಅಂತಂದ್ ಹೇಳಿ ನಾರ್ಮಲ್ ಆಗಿ ಹೇಳ್ತಾರೆ. ಸೊ ಇದ್ರದ್ದು ವೈಜ್ಞಾನಿಕ ಹೆಸರು ನೋಡ್ರಿ, ಅಂದ್ರೆ ಇದನ್ನ ಇಂಡಿಯನ್ ಮ್ಯಾಕ್ರಲ್ ಅಂತಂದ್ ಹೇಳಿ ಕರೀತಾರೆ. ಇದ್ರ ವೈಜ್ಞಾನಿಕ ಹೆಸರು ಈ ತರ ಬರುತ್ತೆ, ರೆಸ್ಟ್ರೇಲಿಜರ್ ಕನಾಗುರ್ಟಾ ಅಂತಂದ್ ಹೇಳಿ. ಅನಾಕ್ ಬರಂಗಿಲ್ಲ, ನನಗೂ ಬರಂಗಿಲ್ಲ, ನಿಮ್ಗೂ ಬರಂಗಿಲ್ಲ. ಅದನ್ನ ಸೈಡಿಗೆ ಬರೆದಿಟ್ಕೊಳ್ರಿ. ಇದು ಅರಬ್ಬಿ ಸಮುದ್ರ ಒಳಗಡೆ ಜಾಸ್ತಿ ಸಿಗುತ್ತೆ. ಈಗ ನೋಡ್ರಿ, ನಮ್ ಏನಂತಂದ್ ಹೇಳಿದ್ರೆ ಇದು ನಮ್ದು ಇಂಡಿಯಾ ಅಂತಂದ್ ಹೇಳಿದ್ರೆ ಈ ಕಡೆ ಸೈಡ್ ಅರಬ್ಬಿ ಸಮುದ್ರಗಳಲ್ಲಿ ಜಾಸ್ತಿ ಸಿಗುವಂತಹ ಮೀನುಗಳು. ಅದಾದ ನಂತರ ಇನ್ನೊಂದ್ ಬರುತ್ತೆ ಭೂತಾಯಿ ಅಂತಂದ್ ಹೇಳಿ. ಇದು ತುಂಬಾ ಫೇಮಸ್. ಭೂತಾಯಿ ಮೀನ್ ಏನಂತಂದ್ ಹೇಳಿದ್ರೆ ಬಾಳ ಅಂದ್ರ ಬಾಳ ಫೇಮಸ್ ಐತೆ.
ಇದನ್ನ ನಾವು ಸಾರ್ಡಿನೆಲ್ಲಾ ಲಾಂಜಿಸೆಪ್ಸ್ ಅಂತ ಹೇಳಿ ಕರಿತೀವಿ. ಅದಾದ ನಂತರ ಇದು ಮಲ್ಪೆ ಕರಾವಳಿ, ಮಂಗಳೂರು ಮತ್ತು ಮಲ್ಪೆಗಳಲ್ಲಿ ಜಾಸ್ತಿ ಸಿಗುತ್ತ. ಸೊ ಭೂತಾಯಿ ಅಂತ ಹೇಳಿ ಕರಿತೀವಿ. ಆಮೇಲೆ ಇನ್ನೊಂದು ಬರುತ್ತಾ ಅಂಜಲ್ ಅಂತಂದೇಳಿ, ಅಂಜಲ್ ಅಥವಾ ಸುರುಮಾಯಿ. ಇದು ಕೂಡ ಏನಂತಂದ ಹೇಳಿದ್ರೆ ವಾಣಿಜ್ಯಕ್ಕೋಸ್ಕರ, ಜಾಸ್ತಿ ಏನಂದ್ರೆ ವ್ಯಾಪಾರ ಮಾಡೋಕೋಸ್ಕರ ಕರ್ನಾಟಕ ಕರಾವಳಿ ಪ್ರದೇಶಗಳಲ್ಲಿ ಬೆಳಿತಾರ. ಅದಾದ ನಂತರ ಇನ್ನೊಂದ್ ಯಾವ್ದಂತಂದ ಹೇಳಿದ್ರೆ ಕಾನೆ ಅಂತಂದೇಳಿ, ಲೇಡಿ ಫಿಶ್ ಅಂತಂದ ಹೇಳಿ ಕರೀತಾರೆ. ಇದನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ ನಂತರ ಇನ್ ಕೆಲವೊಂದು ಪಾಯಿಂಟ್ಸ್ ಗಳು ನೋಡ್ರಿ, ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಂದ ಹೇಳಿ ಬರುತ್ತೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಂದ ಹೇಳಿ ಬರುತ್ತೆ. ಇದು ಎದಕ್ಕಂತಂದ ಹೇಳಿದ್ರೆ ದೇಶೀಯ ಜಾನುವಾರು ತಳಿಗಳನ್ನ ಕಾಪಾಡೋದಾಗಿರ್ಬೋದು. ಅದಾದ ನಂತರ ಗರ್ಭಧಾರಣೆ ಸುಧಾರಣೆ, ಅಂದ್ರೆ ಈಗ ಪಶು ಡಾಕ್ಟರ್ಸ್ ಗಳು ಇರ್ತಾರಲ್ಲ, ಅದ್ ನಿಮ್ಗೆ ಗೊತ್ತಾಗುತ್ತೆ, ನಾನು ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಡೋದ್ ಬೇಡ ಇದ್ರ ಬಗ್ಗೆ. ರಾಷ್ಟ್ರೀಯ ಗೋಕುಲ್ ಮಿಷನ್ ಅಂತಂದ ಹೇಳ್ತೀವಿ. ಆಮೇಲೆ ಇನ್ನೊಂದ್ ಬರುತ್ತೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಂದೇಳಿ, ಪ್ರೈಮ್ ಮಿನಿಸ್ಟರ್ ಮತ್ಸ್ಯ ಸಂಪದ ಯೋಜನೆ ಅಂತಂದ ಹೇಳಿ. ಭಾರತದಲ್ಲಿ ಮೀನುಗಾರಿಕೆ ವಲಯದೊಳಗಡೆ ಅಭಿವೃದ್ಧಿಯನ್ನ ಸಾಧಿಸಬೇಕು ಅಂತ ಹೇಳಿ ಮೀನುಗಾರರಿಗೆ ಒಂದು ಸೌಲಭ್ಯವನ್ನ ಕೊಡುವಂತ ಒಂದು ಯೋಜನೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಂದ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ಪ್ರಾಪರ್ ಆಗಿ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಕೆಲವೊಂದು ನಾನು ಫಿಶ್ ಗಳ ಫೋಟೋಗಳನ್ನ ತೋರಿಸ್ಬಿಡ್ತೀನಿ ನೋಡ್ರಿ. ಕಾರ್ನಾಟಿಕ್ ಕಾರ್ಪ್ ಅಂತಂದ ಹೇಳಿ ಬರುತ್ತಲ್ಲ, ಇದನ್ನ ನಾವು ನಮ್ಮ ರಾಜ್ಯದ ಏನಂತ ಕರಿತೀವಿ, ರಾಜ್ಯದ ಮೀನು ಅಂತ ಕರಿತೀವಲ್ಲ ಅದು. ಆಮೇಲೆ ಇದು ಮಹಶೀರು, ಆಮೇಲೆ ಮೃಗಲ್ ಕಾರ್ಪ್ ಅಂತಂದ ಹೇಳ್ತೀವಿ. ಅದಾದ ನಂತರ ಇಂಡಿಯನ್ ಮ್ಯಾರ್ಕರಲ್ ಅಂತಂದ ಹೇಳ್ತೀವಿ. ಆಯಿಲ್ ಸೆರಡ್ ಅಂದ್ರೆ ಇದು ಭೂತಾಯಿ ಅಂತ ಕರಿತೀವಿ ಇದನ್ನ. ಅದಾದ ನಂತರ ನೆಕ್ಸ್ಟ್ ಅದರ್ ಫಿಶಸ್ ಗಳು ಇವುಗಳನ್ನ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಯಾಕಂತಂದ ಹೇಳಿದ್ರೆ ಈಗ ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿ ಸ್ಟಡಿ ಎಲ್ಲ ಚೇಂಜ್ ಆಗೈತೆ. ಕರಾವಳಿ ಪ್ರದೇಶಗಳಂತ ಬಂದಾಗ ಈ ತರ ಅಂಡಮಾನ್ ನಿಕೋಬಾರ್ಗಳನ್ನೆಲ್ಲ ತಗೋಣ. ಟೋಟಲ್ ಇಂಡಿಯಾದೊಳಗಡೆ ಅತ್ಯಂತ ಕರಾವಳಿ ಪ್ರದೇಶವನ್ನ ಅತಿ ಹೆಚ್ಚು ಯಾವ್ದು ಹೊಂದೈತೆ ಅಂತ ಹೇಳಿದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಹೊಂದಿದಾವ. ರೀಸೆಂಟ್ ಸ್ಟಡಿ ಚೇಂಜ್ ಆಗೈತೆ, ಬೇಕಾದ್ರೆ ಚೆಕ್ ಮಾಡ್ರಿ. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದೈತೆ ಅಂತಂದ ಹೇಳಿದ್ರೆ ಗುಜರಾತ್ ಐತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದೈತೆ, ಗುಜರಾತ್ ಕರಾವಳಿ ಪ್ರದೇಶ ಐತೆ. ಇದನ್ನ ನೋಡ್ರಿ. ಯಾಕಂತಂದ ಹೇಳಿದ್ರೆ ರಾಜ್ಯ ಅಂತ ಬಂದ್ರೆ ಅತಿ ಹೆಚ್ಚು ಟೋಟಲ್ ಆಗಿ ಬಂದಾಗ ಅಂಡಮಾನ್ ನಿಕೋಬಾರ್. ಅದಾದ ನಂತರ ನೆಕ್ಸ್ಟ್ ನಮ್ ಕರ್ನಾಟಕದ ನೋಡ್ರಿ, ನಮ್ ಕರ್ನಾಟಕ ಸೇಮ್ ಐತೆ, ಏನು ಚೇಂಜಸ್ ಆಗಿಲ್ಲ. 350 ಕಿಲೋಮೀಟರ್ ಅಂತಂದ ಅಷ್ಟ ಐತೆ. ಯಾವ್ಯಾವ ಬರ್ತಾವ ಕರ್ನಾಟಕದೊಳಗಡೆ, ಇಲ್ಲಿ ಕರ್ನಾಟಕ ಐತಂತಂದ ಹೇಳಿದ್ರೆ ಜಿಲ್ಲೆಗಳು ಯಾವ್ಯಾವ ಬರ್ತಾವ, ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಬರುತ್ತಾ, ಅದಾದ ನಂತರ ಇನ್ನೊಂದು ಉಡುಪಿ ಜಿಲ್ಲೆ ಬರುತ್ತಾ, ನೆಕ್ಸ್ಟ್ ಉತ್ತರ ಕನ್ನಡ ಜಿಲ್ಲೆಗಳು, 3 ಜಿಲ್ಲೆಗಳು ಬರ್ತಾವ. ಅತಿ ಹೆಚ್ಚು ಯಾವ ಜಿಲ್ಲೆ ಹೊಂದೈತಿ ಕರಾವಳಿ ಪ್ರದೇಶ ಅಂತಂದೇಳಿ ನನಗೊಂದು ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಸೊ ಕೆಲವೊಂದು ಬರ್ತಾವ ನೋಡ್ರಿ. ದಕ್ಷಿಣ ಕನ್ನಡ ಅಂತ ಬಂದ್ರೆ ಮೇನ್ ಇಂಪಾರ್ಟೆಂಟ್ ಮಂಗಳೂರು ಪೋರ್ಟ್ ಬರುತ್ತಲ್ಲ, ಮಂಗಳೂರು ಪೋರ್ಟ್ ಅದೆಲ್ಲ ಎಲ್ಲಿ ಅಂತಂದ್ರೆ ದಕ್ಷಿಣ ಕನ್ನಡ ಬಲ್ಲಿ ಬರುತ್ತ. ನದಿಗಳು ಅವೆಲ್ಲ ಬರ್ತಾವ. ಮತ್ತು ಆ ಕಡೆ ಹೋಗೋದ್ ಬೇಡ, ಜಿಯೋಗ್ರಫಿ ಹೋಗೋದ್ ಬೇಡ. ಜಿಯೋಗ್ರಫಿ ಅಂದ್ರೆ ಬಹಳ ಇಷ್ಟ, ಬಟ್ ಅದ್ರ ಅಲ್ಲಿ ಕಡೆ ಹೋಗೋದ್ ಬೇಡ. ಉಡುಪಿ ಅಂತಂದ ಹೇಳಿದ್ರೆ ಕುಂದಾಪುರ, ಮೇನ್ ಏನಂತಂದ ಹೇಳಿದ್ರೆ ಕುಂದಾಪುರ. ಅದಾದ ನಂತರ ಉತ್ತರ ಕನ್ನಡ ಅಂತಂದ ಹೇಳಿದ್ರೆ ಕಾರವಾರ ಅಂತಂದ ಹೇಳ್ತೀವಿ ನೋಡ್ರಿ. ಕಾರವಾರ ಅಲ್ಲೇನಂತಂದ ಹೇಳಿದ್ರೆ ಒಂದು ನೇವಿ ಬೇಸ್ ಐತೆ, ಅದನ್ನ ನಾವು ಕದಂಬ ಅಂತಂದ ಹೇಳಿ ಕರಿತೀವಿ. ಇಷ್ಟೊಂದೆಲ್ಲ ಥಿಂಗ್ಸ್ ಗಳೆಲ್ಲ ಬರ್ತಾವ, ಅವುಗಳನ್ನೆಲ್ಲ ನೀವು ಪ್ರಾಪರ್ ಆಗಿ ನೋಡ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಅನ್ನ ನಾನು ಇಲ್ಲೇ ನಿಮ್ಗೆ ಹೇಳ್ಬಿಡ್ತೀನಿ ಕರಾವಳಿಗಳ ಬಗ್ಗೆ. ಈ ತರ ನಮ್ಮ ಭಾರತ ದೇಶವನ್ನ ತಗೊಂಡ್ರಿ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಬರುತ್ತಲ್ಲ, ಕೇರಳದಲ್ಲಿ ಬರುವಂತಹ ಕರಾವಳಿ ತೀರವನ್ನ ನಾವು ಮಲಬಾರ್ ತೀರ ಅಂತ ಕರಿತೀವಿ. ನಮ್ ಕರ್ನಾಟಕದಲ್ಲಿ ಬರುವಂತದ್ದನ್ನ ನಾವ್ ಏನಂತ ಕರಿತೀವಿ, ಕೆನರಾ ತೀರ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಬರುವಂತದ್ದನ್ನ ನಾವು ಕೊಂಕಣ್ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ, ಕೊಂಕಣ್ ತೀರ ಅಂತ ಕರಿತೀವಿ. ಆಮೇಲೆ ನೆಕ್ಸ್ಟ್ ಈ ಕಡೆ ಸೈಡ್ ನೋಡ್ರಿ, ತಮಿಳುನಾಡದಲ್ಲಿ ಬರುವಂತಹ ತೀರವನ್ನ ನಾವು ಕೋರಮಂಡಲ ತೀರ ಅಂತ ಕರಿತೀವಿ. ಏನಂತ ಕರಿತೀವಿ, ಕೋರಮಂಡಲ ತೀರ ಅಂತಂದೇಳಿ. ನೆಕ್ಸ್ಟ್ ಆಂಧ್ರ ಪ್ರದೇಶದ್ದು ಆಂಧ್ರ ತೀರ ಅಂತ ಕರಿತೀವಿ. ಅದ್ರ ಮೇಲ್ಗಡೆ ಇರುವಂತದ್ದು ಒಡಿಸಾದ ಕೆಳಗಡೆ ಭಾಗ, ಆಂಧ್ರ ಪ್ರದೇಶದ ಮೇಲ್ಗಡೆ ಭಾಗ ಅಂತ ಬಂದಾಗ ಅದನ್ನ ನಾವು ಉತ್ಕಲ ತೀರ ಅಂತಂದ ಹೇಳಿ ಕರಿತೀವಿ. ಇವುಗಳನ್ನ ಹೊಂದಿಸಿ ಬರೆಯಲು ನಿಮಗೆ ಕೇಳಬಹುದು. ಇವುಗಳನ್ನ ಒಂದ್ ಕಡೆ ಲಿಸ್ಟ್ ಮಾಡಿ ಇಟ್ಕೊಡ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.